ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ಎಸ್ ಸರ್ಗುರು. ಏನಪ್ಪ ಇದು ಮತ್ತೆ ಸುತ್ತೂರು ಜಾತ್ರೆಯ ವಿಡಿಯೋನ ಹಾಕಿದ್ದಾರೆ ಅಂತ ಅಂದ್ಕೊಂಡ್ರೆ ಹೌದು, ಹಾಕಲೇಬೇಕು. ಯಾಕಂದರೆ ಸುತ್ತೂರು ಜಾತ್ರೆ ವಿಡಿಯೋ ಎಷ್ಟು ಹಾಕಿದ್ರೂ ಮುಗಿಯಲ್ಲ, ಅಷ್ಟು ವಿಷಯಗಳು ಆ ಒಂದು ಜಾತ್ರೆಯಲ್ಲಿವೆ. ನಾವು ಈಗ ಆ ಒಂದು ಸುತ್ತೂರು ಜಾತ್ರೆಯಲ್ಲಿ ಕೃಷಿ ಮೇಳ ಅಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆಯೇ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು. ವಸ್ತು ಪ್ರದರ್ಶನ ಅಂದರೆ ಅಲ್ಲಿ ವಸ್ತುಗಳಲ್ಲ, ರೈತರು ಪ್ರತಿದಿನ ಪ್ರತಿ ಕ್ಷಣ ಜಮೀನುಗಳಲ್ಲಿ ಹೇಗೆಲ್ಲ ತಮ್ಮ ತಮ್ಮ ಜೀವನವನ್ನು ಕಳೀತಾರೆ, ಯಾವ ಯಾವ ಬೆಳೆಗಳನ್ನು ಬೆಳೀತಾರೆ ಅನ್ನೋಂಥ ಎಲ್ಲ ವಿಚಾರಗಳನ್ನು ಆ ಒಂದು ಕೃಷಿ ಮೇಳದಲ್ಲಿ ನಾವು ನೋಡ್ಬೋದು. ಇಲ್ಲಿ ಸಾಲು ಸಾಲಾಗಿ ಹೋಗ್ತಿರೋ ಜನರೆಲ್ಲ ಎಲ್ಲೋಗ್ತಿದ್ರೆ ಗೊತ್ತಾ, ಕೃಷಿ ಮೇಳದ ಆ ಒಂದು ವಸ್ತು ಪ್ರದರ್ಶನ. ಅಲ್ಲಿ ಹೋದರೆ ಸಾಕು ನಿಮಗೆ ಎಷ್ಟು ಜ್ಞಾನಾರ್ಜನೆ ಆಗುತ್ತೆ ಅಂದರೆ ಆರೋಗ್ಯ, ಶಿಕ್ಷಣ, ಕೃಷಿ, ಹೀಗೆ ಎಲ್ಲ ಥರದ ವಿಷಯಗಳನ್ನು ಅಲ್ಲಿ ನಾವು ಹೋಗಿ ನೋಡ್ಬೋದು. ಈಗ ತಡ ಮಾಡೋದು ಬೇಡ, ನೇರವಾಗಿ ನಾವು ಕೃಷಿ ಮೇಳಕ್ಕೆ ಹೋಗೋಣ. ಆ ಒಂದು ಕೃಷಿ ಮೇಳದ ವಿಷಯಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಬನ್ನಿ ಬೇಗ ಹೋಗಿ ನೋಡ್ಕೊಂಡು ಬರೋಣ ಸುತ್ತೂರು ಜಾತ್ರೆಯ ಕೃಷಿ ಮೇಳದ ವಸ್ತು ಪ್ರದರ್ಶನ. ಸೋರೆಕಾಯಿ ನೋಡಿ, ಅದು ಕಾಣ್ತಾ ಇದೆಯಲ್ಲ ಸೋರೆಕಾಯಿ, ಆನಂತರ ಕುಂಬಳಕಾಯಿ, ಹಾಗೆಯೇ ಮುಂದೆ ಹೋದರೆ ನಿಮಗೆ ಅನೇಕ ತರಕಾರಿಗಳನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ, ಇದು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಅಂತ ತಿಂತೀವಲ್ಲ, ಬೂದು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಅವು. ಮತ್ತು ಅಲ್ಲಿ ಮುಂದೆ ಹೋದರೆ ಇನ್ನೂ ಅನೇಕ ಎಣ್ಣೆ ಕಾಳುಗಳನ್ನು ಸಹ ಬೆಳೆದಿರೋಂಥದ್ದನ್ನು ನಾವು ನೋಡ್ಬೋದು. ಇದು ನೋಡಿ ಮೆಣಸಿನಕಾಯಿ. ನೀವೆಲ್ಲ ಅನ್ಕೋಬೋದು, ಏನಿದು ಈ ವಸ್ತು ಪ್ರದರ್ಶನದಲ್ಲಿ ತೋರಿಸುವಂಥದ್ದನ್ನು ನಾವೇನು ಬೆಳೆಯಲ್ವಾ, ಇದರಲ್ಲೇನು ವಿಶೇಷ ಅಂತ ಅನ್ಕೋಬೋದು. ಆದರೆ ಅಲ್ಲೇ ಇರೋದು ವಿಶೇಷ. ಏನಂತಂದರೆ, ಈಗ ಮೆಣಸಿನಕಾಯಿ ಬೆಳಿತೀರಾ ಅಂದರೆ ಅದರಲ್ಲಿ ಯಾವ್ಯಾವ ಥರದ ಮೆಣಸಿನಕಾಯಿ ಇದೆ. ಕೆಲವ್ರಿಗೆ
ಒಂದು ಉದ್ದಿನ ಮೆಣಸಿನ್ಕಾಯಿ, ಮತ್ತು ಈ ಕಡೆ ಬಜ್ಜಿ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಈ ಥರದ್ದೆಲ್ಲ ಬೇರೆ ಬೇರೆ ಥರ ಮೆಣಸಿನ್ಕಾಯಿ ಎಲ್ಲ ಇರ್ತವೆ. ಅದೇ ಥರ ಇಲ್ಲಿ ಎಲ್ಲ ಬೆಳೆಯ ಎಲ್ಲ ತಳಿಗಳನ್ನು ಬೆಳೆಸಿರೋದೊಂದು ವಿಶೇಷ. ಅದಕ್ಕೋಸ್ಕರ ಈ ಒಂದು ಕೃಷಿ ಮೇಳಕ್ಕೆ ಹೆಚ್ಚು ಜನ ಬರೋವಂಥದ್ದು. ಇದು ನೋಡಿ ಕೃಷಿ ಹೊಂಡ. ಕೃಷಿ ಹೊಂಡ ಮಾಡಿಸ್ಕೋಬೇಕು ಅಂದರೆ NREGಯಲ್ಲಿ ಫಂಡ್ ಇದೆ. ನಿಮ್ಮ ಪಂಚಾಯತಿಗೆ ಹೇಳಿ ನೀವು ನಿಮ್ಮ ಜಮೀನುಗಳಲ್ಲೂ ಈ ರೀತಿ ಮಾಡಿಸ್ಕೋಬೋದು. ಆ ರೀತಿ ಮಾಡಿಸೋದ್ರಿಂದ ಈ ರೀತಿ ತರಕಾರಿಗಳನ್ನು ಬೆಳಿಬೋದು. ಯಾಕಂದರೆ ಯಾವಾಗಲೂ ನೀರು ಸ್ಟಾಕ್ ಇರುತ್ತೆ. ಬೆಳೆಗಳೇನಾದ್ರು ಬಾಡಿದಾಗ ಅಲ್ಲಿಂದ ನೀವು ನೀರನ್ನು ಗಿಡಗಳಿಗೆ ಹಾಕಿ, ಸಸಿಗಳಿಗೆ ಹಾಕಿ ನಿಮ್ಗೆ ಇಷ್ಟವಾದಂಥ ಬೆಳೆಗಳನ್ನು ಬೆಳಿಬೋದು. ಈ ತರಕಾರಿ ಮತ್ತು ಆಹಾರ ಧಾನ್ಯಗಳನ್ನು ನಾವೇ ಬೆಳ್ಕೊಳ್ಳೋದ್ರಿಂದ ಏನು ಲಾಭ ಅಂತಂದರೆ, ಬೇರೆ ಕಡೆ ನಾವು ಮಾರುಕಟ್ಟೆಯಲ್ಲಿ ತಂದರೆ ಅವರು ರಾಸಾಯನಿಕಗಳನ್ನ ಬಳಸಿ ಬೆಳೆಗಳನ್ನು ಬೆಳೆದಿರ್ತಾರೆ. ಅದನ್ನು ನಾವು ಬಳಸಿದಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಜಮೀನಲ್ಲಿ ನಾವೇನೇ ನಮ್ಗೆ ಇಷ್ಟವಾದಂಥ ಒಂದು ದನಿನ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳನ್ನು ಬಳಸಿ ಬೆಳೆದ್ರೆ ಆಹಾರ ಪದಾರ್ಥಗಳನ್ನು ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿರ್ತವೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ನಮ್ಮ ಜಮೀನುಗಳಲ್ಲಿ ನಾವೇ ತರಕಾರಿಗಳನ್ನು, ಆಹಾರ ಧಾನ್ಯಗಳನ್ನು ಬೆಳ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಹೆಚ್ಚು ಬೆಳೆಯೋದ್ರಿಂದ ನಾವು ಬಳಸ್ಬೋದು, ಮತ್ತು ಮಾರ್ಕೆಟಿಗೆ ತಗೊಂಡೋಗಿ ಮಾರೋದ್ರಿಂದ ನಮಗೆ ಆರ್ಥಿಕವಾಗಿ ಏನೂ ಲಾಭ ಸಿಗುತ್ತೆ. ಮತ್ತು ನಮ್ಮ ಜಮೀನಲ್ಲಿ ನಾವೇನೇ ಹಸಿರು ಸೊಪ್ಪು ತರಕಾರಿಗಳನ್ನು ಬೆಳ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಉದಾಹರಣೆಗೆ ಹಸಿರು ಸೊಪ್ಪು ತಿಂದಾಗ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ, ಮತ್ತು ಪೌಷ್ಟಿಕಾಂಶ ಸಿಕ್ಕಿ ನಮ್ಮ ದೇಹ ಸದೃಢವಾಗಿ ಬೆಳೆಯುತ್ತೆ. ನಾವು ಸದೃಢವಾಗಿದ್ದಾಗ ಆರೋಗ್ಯ ಸಮಸ್ಯೆ ಬರಲ್ಲ ಅಂದರೆ ನಾವು ಡಾಕ್ಟ್ರ್ ಹತ್ರ ಹೋಗಲ್ಲ ಅಂದರೆ ನಮಗೆ ಡಾಕ್ಟ್ರ್ ಕೊಡೋವಂಥ ದುಡ್ಡು, ಅಂದರೆ ಡಾಕ್ಟ್ರ್ ಫೀಸು ಮತ್ತು ಮೆಡಿಸನ್ಗೆ ಏನು ಖರ್ಚು ಮಾಡ್ತೀವಿ ಆ ದುಡ್ಡನ್ನು ನಾವೇ ಉಳಿಸ್ಬೋದು. ನಾವು ಈ ರೀತಿ ಆಹಾರ ಕ್ರಮಗಳನ್ನು ಅನುಸರಿಸಿದ್ರೆ ಆರೋಗ್ಯವಾಗಿ ಇರ್ಬೋದು. ಆರೋಗ್ಯ ನಮ್ಮ ಮನೆ ಅಂಗಳದಲ್ಲಿ ನಮ್ಮ ಕೈಯಲ್ಲೇ ಇರುತ್ತೆ.
ಆಗಿ ನಾವು ಬೆಳ್ಕೊಳ್ಳೋದನ್ನ ನಮ್ಮ ದೇಶ ಕಲ್ತ್ರೆ ನಮ್ಮ ದೇಶ ಅಭಿವೃದ್ಧಿ ಕಡೆ ಹೋಗುತ್ತೆ. ಇವೆಲ್ಲ ಮೇವಿನ ಬೆಳೆಗಳು. ನಮ್ಮ ದೇಶ ಹಳ್ಳಿಗಳ ದೇಶ. ಹಳ್ಳಿಗಳ ದೇಶ ಅಂದರೆ ರೈತನ ದೇಶ. ರೈತ ಅಂದರೆ ಗೋವುಗಳನ್ನ ಅವಲಂಬಿಸಿರುವಂಥ ದೇಶ. ಗೋವುಗಳಿಗೆ ಮೇವು ಕೊಡೋದು ಬಹಳ ಮುಖ್ಯ. ಹಾಗಾಗಿ ಎಲ್ಲ ವಿವಿಧ ರೀತಿಯ ಮೇವಿನ ಬೆಳೆಗಳನ್ನು ಸಹ ಬೆಳಿಬಹುದು ಅನ್ನೋದನ್ನ ಇಲ್ಲಿ ತೋರಿಸಿರುವಂಥದ್ದು. ಇವೆಲ್ಲ ಸಿರಿಧಾನ್ಯಗಳು. ಈ ಸಾಮೆ ಮತ್ತು ರಾಗಿ, ನವಣೆ, ಊದ್ಲು ಈ ಥರ ಒಂದಷ್ಟು ಸಿರಿಧಾನ್ಯಗಳು ನಮ್ಮ ಜೀವನದಲ್ಲಿ ಅಂದರೆ ಆರೋಗ್ಯದ ಮೇಲೆ ತುಂಬ ಪರಿಣಾಮವನ್ನು ಬೀರ್ತವೆ. ಇವನ್ನ ಉಪಯೋಗಿಸೋದ್ರಿಂದ ಎಲ್ಲರೂ ಸಿರಿಧಾನ್ಯವನ್ನು ಬಳಸಿದ್ರೆ ಆರೋಗ್ಯವಂತರಾಗ್ಬೋದು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಜಮೀನು ಮತ್ತು ಸ್ಥಳ ಇರೋ ಕಡೆಯೆಲ್ಲ ಆದಷ್ಟು ಸಿರಿಧಾನ್ಯಗಳನ್ನು ಬೆಳೆದ್ರೆ ತುಂಬ ಅನುಕೂಲ ಅನ್ನೋದು ನನ್ನ ಒಂದು ಅನಿಸಿಕೆ. ಇಷ್ಟೆಲ್ಲ ನೋಡೋ ಅಷ್ಟರಲ್ಲಿ ಸುಸ್ತಾಗುತ್ತೆ. ಹಾಗಾಗಿ ಎಲ್ಲ ನೋಡ್ಕೊಬಂದು ರೆಸ್ಟ್ ತಗೋತಾ ಇದ್ದಾರೆ. ನೀವು ಸಹ ಹೋಗಿ ರೆಸ್ಟ್ ತಗೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.